ಈಗ ಮನಿ ಬಿಡು ಅಂತ ಹೇಳ್ತಾರೆ. ಎಷ್ಟು ಸುಮ್ಮನೆ ಹೇಳಿದ್ರು? ಅವ್ರು 1 ವರ್ಷಲಿಂತ್ರ ಇದನ್ನ ಹೇಳ್ಕೊಂಡು ಬಂದ್ರಿ. ನಮ್ಮ ಸ್ವಲ್ಪ ಬಾಡಿಗೆ ಇದು ಕಟ್ಟೋದಾಗಲಿಲ್ಲಲ್ರಿ. ಅಕ್ಕ ಒಬ್ಬಾಕಿನ ದುಡಿಯಾಕಿ, ಉಳ್ಕಿದ್ರೆಲ್ಲ 3 ಮಂದಿ ಮನ್ಯಾಗಿರೋರು ನಾವು. ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ, ಒಂದು 2 ತಿಂಗಳು ಲೇಟ್ ಆತ್ರಿ. ಅವಾಲಿಂತ್ರ ಬಿಡ್ರಿ 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 ಅಂದ್ರೆ ಮತ್ತೆ ದುಡ್ಯಾಕೆ ಕುಂತಾಗ ಸುಮ್ಮನಾದ್ರೆ ಮತ್ತೆ ಮನೇಲಿಂತ್ರ ಬಿಡ್ರಿ ಬಿಡ್ರಿ ಅಂದ್ರೆ ಇವತ್ತು ಬೆಳಗ್ಗೆನೂ ಬಂದು ಇವತ್ತು ಎಷ್ಟೊತ್ತಿದ್ರು ಮನೆ ಖಾಲಿ ಮಾಡ್ಬೇಕಂದಾರವ್ರು. ಇವ್ರು 2 ತಿಂಗಳು ಟೈಮ್ ತೊಗೊಂಡ್ರು, ಅದೇನು ಹೇಳಂಗಿಲ್ಲ, ಮನೆ ಖಾಲಿ ಮಾಡ್ಬೇಕಂತ ಅಂದಾರ. ಎಲ್ಲಿ ಹೋಗ್ಬೇಕ್ರಿ? ನಾವು ಹೆಣ್ಮಕ್ಳು ಅದೀವಿ, ಯಾವ ಮನೆಗೆ ಅಂತ ಹೋಗ್ಬೇಕು? ಯಾರಾದರೂ ಇಟ್ಕೋತಾರೇನ್ರಿ? ಯಾವ ಮನೆಗೆ ಹೋದ್ರು ನೀವು ಹಂಗೆ ಮಾಡಿರಿ, ಆ ಹುಡುಗಿ ಸತ್ತಾಳಂತಂದು ಹೊರ್ಗೆ ಹಾಕ್ತಾರೆ. ಯಾರು ಇಟ್ಕೋತಾರೆ ಹೇಳ್ರಿ? ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ? ಇಂಥ ಸಮಯದಾಗ ಮನೆ ಸಿಗ್ತೈತೇನ್ರಿ? ಅವ್ರು ಎಷ್ಟು ಬಾಡಿಗೆ ಕೇಳ್ತಾರೆ ಅಷ್ಟೇ ಬಾಡಿಗೆ ಕೊಡೋಕ್ಕೂ ಹೊಂದಿವ್ರಿ. ಆದ್ರೆ ಒಟ್ಟು ಇರಬೇಡ್ರಿ, ಮನೆ ಬಿಟ್ಟು ಹೋಗ್ರಿ ನೀವು ಅಂತಂದ್ರೆ ಕಡೆ ಮುಂಜಾನೆ ರೀ. ಈ ಬಗ್ಗೆ ನೀವು ಇವತ್ತು ಇವ್ರು ಬಂದಿದ್ರು, ಯಾರೋ ನಿರಂಜನ್ ಹಿರೇಮಠ ಅವರು ಇದ್ರು, ಅವ್ರಿಗೆಲ್ಲ ತಿಳಿಸಿದ್ರು. ಅವ್ರಿಗೆಲ್ಲ ತಿಳಿಸಿದೀವಿ ರೀ. ಅವರು ಒಂದು ಸ್ವಲ್ಪ ಮಾತಾಡಿ ಹೇಳಿದ್ರೆ ಅವ್ರು ಯಾರು ಮಾತು ಕೇಳಲ್ರಿ. ಒಟ್ಟು ಮನೆ ಬಿಡ್ಬೇಕಂದಾರ್ರಿ. ಒಂದು ಸ್ವಲ್ಪ ನೀರು ಬಿಡ ಅಂತಂದ್ರೆ ಕುಡಿಯೋಕೆ ನೀರು ಬಿಡೋದಿಲ್ಲ ರೀ. ಬಾತ್ರೂಮ್ ಕಿಲಿ ಹಾಕೋತಾರೆ. ಮೊನ್ನೆ ಅವ್ರ ಅನುಪಂಕಲ್ ಬಂದು ಹೇಳ್ಯಾರಂತ ಕಿಲಿ ಕೊಟ್ಟಾರೆ. ಬಾತ್ರೂಮ್ ಕಿಲಿ ಹಾಕೋತಾರೆ ರೀ. ನೀರು ಬಿಡಂದ್ರೆ ಬಿಡಂಗಿಲ್ಲ. ನಾವು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ರೀ? ಬಾತ್ರೂಮ್ ಎಲ್ಲಿ ಹೋಗ್ಬೇಕು? ಅದನ್ನು ಕಿಲಿ ಹಾಕೋತಾರೆ. ನೀರು ಬಿಡಂದ್ರೂ ಬಿಡೋದಿಲ್ಲ ರೀ. ಎಲ್ಲಂತ ಹೋಗ್ಬೇಕು ನಾವು? ಇಲ್ಲಪ್ಪ, ಗಂಡು ಮಕ್ಳು ಅದಾರ, ಎಲ್ಲಾದರೂ ತೊಗೊಂಡು ಹೋಗ್ತಾರೆ, ನಮ್ಗೆ ಎಲ್ಲಾದರೂ ಇಟ್ಟು ಸಾಕ್ತಾರೆ. ನಂಗೆ ಎಷ್ಟು ರೀ ಹೆಣ್ಮಕ್ಳು ಅದೀವಿ, ಎಲ್ಲಂತ ಹೋಗಿ ಎಲ್ಲಂತ ಇರ್ಬೇಕು ಹೇಳ್ರಿ? ನಾವು ಇದ್ದಕ್ಕೆ ಒಬ್ಬಾಕಿನ್ನ ಕಳ್ಕೊಂಡಿದ್ದೀವಿ. ಈಗ ಎಲ್ಲಿ ಹೋಗ್ಬೇಕು? ಯಾವ ದಿಕ್ಕಿಗೆ ಹೋಗ್ಬೇಕು ಹೇಳ್ರಿ? ನಾವು ಇಂಥ ಪರಿಸ್ಥಿತಿ ಅಂದ್ರೆ ಅವಾಗ್ಲಿಂತ್ರ ನೀವು ಇವತ್ತು ಬೆಳಗ್ಗೆನೂ ಇಂಥ ಪರಿಸ್ಥಿತಿ ಅಂತ ಆಕಿ ಸತ್ತಿದ್ದನ್ನು ನೋಡ್ಯಾರ್ರಿ. ಬೆಳಗ್ಗೆ ಬಂದು ಹೇಳ್ಯಾರ ಮನೆ ಖಾಲಿ ಮಾಡಬೇಕು ನೀವು ಅಂತ. ಖಾಲಿ ಮಾಡಲಿಲ್ಲ ಅಂದ್ರೆ ಪೊಲೀಸರು ಹೋಗಿ ಕಂಪ್ಲೇಂಟ್ ಕೊಡೋದು, ಮನೆ ಖಾಲಿ ಮಾಡತ್ತಿಲ್ಲ ಇವರು, ಹಂಗೆ ಮಾಡತ್ತಾರ ಹಿಂಗೆ ಮಾಡತ್ತಾರಂತ ಪೊಲೀಸ್ ಸ್ಟೇಷನ್ ಮಟ್ಟ ಕಂಪ್ಲೇಂಟ್ ಕೊಟ್ಟಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಾರೆ ನಮ್ಮ ಅಜ್ಜಿ ನಮ್ಮ ತಂಗಿ. ಅಲ್ಲಿ ಮಟ್ಟ ನಡತ್ತಾರೆ. ಎಲ್ಲಿ ಹೋಗ್ಬೇಕು ನಾವು? ಇದು ಒಂದೇ ಕೇಳತ್ತಿದ್ದು, ಎಲ್ಲಿ ಹೋಗ್ಬೇಕು ನಾವು ಅಂತ. ಅದು ಹೆಂಗಾರ ಇರಲಿ ರೀ, ಆಕೆ ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಬೇಕು. ನಾವೆಲ್ಲರೂ ದುಡ್ಕೊಂಡು ತಿಂತೀವಿ. ಆಕಿನ ಸಾವಿಗೆ ನ್ಯಾಯ ಬೇಕು, ಅವ ಸಿಗ್ಬೇಕಷ್ಟ. ನಾವು ಮನೆ ಕೊಡಿಸ್ರಿ, ನೀವು ರೊಕ್ಕ ಕೊಡ್ರಿ, ನೀವು ಅದು ಕೊಡ್ರಿ, ಇದು ಮಾಡಿರಿ ಅಂತಂದ್ರೆ ಏನೂ ಬೇಡ ರೀ ನಮ್ಗೆ. ನಮ್ಮ ಅಕ್ಕನ ಸಾವಿಗೆ ನ್ಯಾಯ ಬೇಕು, ಅವ ಬರಬೇಕು. ಅವ ಬರಲಿ, ಅವು ಬಂದಿನ ಮುಚ್ಚಿಡೋದು ಪಚ್ಚಿಡೋದು ಏನೂ ಇಲ್ಲ. ಅವ ಬರಬೇಕು, ಚೆನ್ನಮ್ಮ ಸರ್ಕಲಿಗೆ ಕರ್ಕೊಂಬರ್ಬೇಕು. ಅವ್ರಿಗೆ ಆಗಲಿಲ್ಲ ಅಂತ ಹೇಳ್ರಿ, ಜನರ ಸಾಯಿಸ್ತಾರೆ. ಅವ್ರಿಗೂ ಆಗಲಿಲ್ಲ ಅಂತ ಹೇಳ್ರಿ, ನಾನು ಸಾಯಿಸ್ತೀನಿ. ನನ್ನ ಜೀವನ ಹೋದ್ರೂ ಪರವಾಗಿಲ್ಲ, ನಾನು ಸಾಯಿಸ್ತೀನಿ. ಇವತ್ತು ಅಕ್ಕಿನ, ನಾಳೆ ನಮ್ಮ ತಂಗಿ, ಇನ್ನೇ ಇಬ್ಬರು ಇದ್ದಾರೆ. ಎದುರಾಗಿ ಮನೆ ಬಿಟ್ಟು ಹೊರಗೆ ಬರಾಕತ್ತಿಲ್ಲ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.